ಹಾಯ್ ವಿವರ್ಸ್, ಇವತ್ತು ನಾವು ಒಂದು ಸ್ಪೆಷಲ್ ಆಗಿರೋ ಸ್ನ್ಯಾಕ್ಸ್ನ ಅಂದರೆ ಮಟ್ರಿನ ಮಾಡೋಣ. ಟೀ ಜೊತೆ, ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಿ ಕಾಫಿ ಟೀ ಜೊತೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತಲ್ವ, ಆ ಕಾರಣಕ್ಕೆ ಈ ಮಟ್ರಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಕಸೂರಿ ಮೇಥಿ, ಹಾಗೆ 1.5 ಸ್ಪೂನಷ್ಟು ಕರೋಂಚಿನ ತಗೊಂಡಿದ್ದೀನಿ. ನೀವು ಬೇಕು ಅನ್ನೋದಾದರೆ ಇಲ್ಲಿ ಕರಿ ಎಳ್ಳನ್ನು ಕೂಡ ಬಳಸ್ಕೋಬೋದು. ಹಾಗೆ ಒಂದು 4ರಿಂದ 5 ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಣ್ಣೆ ಬೇಡ ಅನ್ನೋದಾದರೆ ನೀವು ಬೆಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಬಳಸ್ಕೋಬೋದು. ಇದಕ್ಕೆ ಸ್ವಲ್ಪ ಹಸಿಯಾಗಿರೋ ಕರಿಬೇವು ಸೊಪ್ಪನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಲವೊಬ್ಬರು ಇದಕ್ಕೆ ಸ್ವಲ್ಪ ಖಾರ ಕೂಡ ಹಾಕ್ತಾರೆ, ಆದರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಖಾರನ ಬಳಸ್ತಾ ಇಲ್ಲ. ಈ ರೀತಿ ಬೈಂಡ್ ಆದರೆ ನಾವು ಹಾಕಿರೋಂಥ ಎಣ್ಣೆ ಪ್ರಮಾಣ ಕರೆಕ್ಟಾಗಿದೆ ಅಂತಲೇ ಅರ್ಥ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು. ಈ ರೀತಿ ಹಿಟ್ಟನ್ನು ನಾದಿದ್ದಾದಮೇಲೆ ಒಂದು 10 ನಿಮಿಷ ಹಿಟ್ಟು ಎಲ್ಲ ಹೊಂದ್ಕೊಳ್ಳೋದಕ್ಕೋಸ್ಕರ ಇದನ್ನು ನಾವು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇದು ನೆನೆಯೋದಕ್ಕೆ ಬಿಟ್ಬಿಡೋಣ. ಈ ಸ್ನ್ಯಾಕ್ಸ್ನ ನೀವು 1 ತಿಂಗಳವರೆಗೂ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಬಳಸ್ಬೋದು. ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಅಥವಾ ಈ ಸೌತೆಕಾಯಿ, ಬೇರೆ ಬೇರೆ ಕಾಳುಗಳು, ಇದ್ರ ಜೊತೆ ಎಲ್ಲ ಕೂಡ ನೀವು ಈ ಸ್ನ್ಯಾಕ್ಸ್ನ ಕ್ರಷ್ ಮಾಡಿ ಹಾಕ್ಕೊಂಡು ಕೂಡ ತಿನ್ಬೋದು. ತುಂಬ ಚೆನ್ನಾಗಿ ಇರುತ್ತೆ. ಕೆಲವೊಬ್ಬರು ಇದನ್ನು ಗೋಧಿ ಹಿಟ್ಟಿಂದ ಕೂಡ ಮಾಡ್ತಾರೆ. ನಾನು ಇಲ್ಲಿ ನಿಮಗೆ ಇದನ್ನು ಬರೀ ಮೈದಾ ಹಿಟ್ಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಅಷ್ಟೇ ಹಿಟ್ಟಲ್ಲಿ ನಾನು ಒಂದು ಅರ್ಧದಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಚಪಾತಿ ಥರ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದು ತೀರಾ ದಪ್ಪ ಎಲ್ಲ ಇರಬಾರ್ದು, ಚಪಾತಿ ಥರ ತೀರಾ ತೆಳ್ಳಗೆ ಇದನ್ನು ಲಟ್ಟಿಸ್ಕೋಬೇಕು. ದಪ್ಪ ಆಗೋದ್ರೆ ನಾವು ಇದನ್ನು ಕರಿತೀವಿ ಅಲ್ವಾ, ಆ ಟೈಮಲ್ಲಿ ಇದು ಕ್ರಿಸ್ಪಿಯಾಗಿ ಬರೋದಿಲ್ಲ. ಆ ಕಾರಣಕ್ಕೆ ಇದನ್ನು ಚೆನ್ನಾಗಿ ಈ ರೀತಿ ಲಟ್ಟಿಸ್ಕೊಂಡು ಇಲ್ಲಿ ನಾನು 1.5 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಒಂದು ಸಾಟನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದನ್ನು ಈ ಚಪಾತಿಗೆಲ್ಲ ಹಚ್ಚೋದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಮೈದಾ ಹಿಟ್ಟನ್ನು ಬಳಸೋ ಇಷ್ಟ ಇಲ್ಲ ಅಂದರೆ ಈ ಟೈಮಲ್ಲಿ ನೀವು ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ಕೋಬೋದು. ನಾನಿಲ್ಲಿ ಮೈದಾ ಹಿಟ್ಟನ್ನೇ ಬಳಸ್ತಾ ಇದ್ದೀನಿ. ನೀವು ಎಣ್ಣೆ ಬದಲಾಗಿ ಬೆಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಬಳಸ್ಕೋಬೋದು. ಈ ರೀತಿ ಕ್ರೀಮಿಯಾಗಿ ಬರಬೇಕು. ಅಷ್ಟು ಪ್ರಮಾಣದ ಎಣ್ಣೆನ ಹಾಕಿ ಈ ರೀತಿ ಕ್ರೀಮ್ ಥರ ಆದರೆ ತುಂಬ ಚೆನ್ನಾಗಿರುತ್ತೆ. ಗಂಟುಗಳು ಇಲ್ಲದೇ ರೀತಿ ಇದನ್ನು ಕಲಿಸ್ಕೊಂಡು ಈಗ ನಾವು ಲಟ್ಸಿರೋ ಅಂಥ ಈ ಹಿಟ್ಟಿಗೆ ಇದನ್ನು ಅಪ್ಲೈ ಮಾಡೋಣ. ಸ್ವಲ್ಪ ಈ ರೀತಿ ತೆಳುವಾಗಿದ್ರೇ ಇದು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನೀವು ಬ್ರಷಿಂದ ಅಥವಾ ಸ್ಪೂನಿಂದ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಕೈಯಿಂದನೇ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮುಂಚೆನೇ ಹೇಳಿದೆ ಅಲ್ವಾ, ಚಪಾತಿ ಥರನೇ ಇದು ತೆಳುವಾಗಿದ್ದರೆ ಒಳ್ಳೆಯದು. ತೀರಾ ದಪ್ಪಗಾದರೆ ಇದು ಕ್ರಿಸ್ಪಿಯಾಗಿ ಬರಲ್ಲ. ಆ ಕಾರಣಕ್ಕೆ ಈ ರೀತಿ ಇದನ್ನು ಚೆನ್ನಾಗಿ ರೋಲ್ ಮಾಡ್ಕೋಬೇಕಲ್ವ ನಾವು, ಆ ಕಾರಣಕ್ಕೆ ಇದನ್ನು ತೆಳುವಾಗಿಯೇ ಲಟ್ಟಿಸ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ತಾ ರೋಲ್ ಮಾಡ್ತಾ
ಬರಬೇಕು. ಅಂದರೆ ಹಿಟ್ಟು ಒಂದೇ ಲೆವೆಲ್ಗೆ ಬರಬೇಕು. ಮಧ್ಯ ಎಲ್ಲ ಸ್ವಲ್ಪ ದಪ್ಪ ಇರುತ್ತೆ, ಆ ಕಾರಣಕ್ಕೆ ಸ್ವಲ್ಪ ಈ ರೀತಿ ಉರುಳಿಸ್ಬಿಟ್ಟು ಒಂದೇ ಲೆವೆಲ್ ಮಾಡ್ಕೋಬೇಕು. ಈಗ ನಾನು ಒಂದು ಚಾಕುವಿನ ಸಹಾಯದಿಂದ ಈ ಎಡ್ಜಸ್ ಎಲ್ಲ ಕಟ್ ಮಾಡಿ ತೆಗೆದುಬಿಡ್ತೀನಿ. ನೀವು ಎಡ್ಜ್ ಕೂಡ ಬೆಳೆಸ್ಕೋಬೋದು, ಆದರೆ ಅದು ತೀರಾ ಬಿಚ್ಕೊಂಡ್ಬಿಡುತ್ತೆ ಎಣ್ಣೆಯಲ್ಲಿ ಹಾಕಿದಾಗ. ಆ ಕಾರಣಕ್ಕೆ ಈ ಸೈಡ್ಸ್ ಎಲ್ಲ ತೆಗೆದುಬಿಟ್ಟು ಮತ್ತೊಂದು ಸಾರಿ ಮಾಡುವಾಗ ಆ ಹಿಟ್ಟಿಗೆ ಇದನ್ನು ಬೆರೆಸ್ಕೊಂಡು ಮಾಡ್ಬೋದು. ಒಂದೇ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೋದು. ನಾನು ಕಟ್ ಮಾಡ್ತಾ ಇರೋವಾಗ ಒಂದು ಸ್ವಲ್ಪ ಸೈಜು ಹೆಚ್ಚು ಕಡಿಮೆ ಕೂಡ ಬಂದಿದೆ. ಈಗ ಈ ಹಿಟ್ಟನ್ನು ಈ ರೀತಿ ನೋಡಿ, ಲೇಯರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಒತ್ತಿಬಿಟ್ಟು ಎಲ್ಲವನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈ ರೀತಿ ಒತ್ತಿಬಿಟ್ಟು ಕೂಡ ಮಟ್ರಿನ ಮಾಡ್ತಾರೆ, ಬಟ್ ಅದು ಅಷ್ಟೊಂದು ಕ್ರಿಸ್ಪಿಯಾಗಿ ಬರಲ್ಲ, ಎಣ್ಣೆ ಕೂಡ ಹಿಡಿದ್ಬಿಡುತ್ತೆ. ಆ ಕಾರಣಕ್ಕೆ ಇದನ್ನು ಒಂದು ಸಾರಿ ಈ ರೀತಿ ಚೆನ್ನಾಗಿ ಎಲ್ಲವನ್ನು ಒತ್ತಿ ಇಟ್ಕೋಬೇಕು. ಸ್ವಲ್ಪ ಟೈಮ್ ಕೂಡ ಹಿಟ್ಟಿಗೆ ಸ್ವಲ್ಪ ಟೈಮ್ ಕೂಡ ಸಿಗುತ್ತೆ. ಸೊ ನಾವು ಒಳಗಡೆ ಹಚ್ಚಿರೋಂಥ ಸಾಟ ಕೂಡ ಹಿಟ್ಟಿನ ಜೊತೆ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ. ಈ ರೀತಿ ಮಾಡಿ ಇಟ್ಟ ಆದಮೇಲೆ ಈಗ ಇದನ್ನು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ. ಅಥವಾ ನೀವು ಕೈಯಿಂದ ಪ್ರೆಸ್ ಮಾಡಿ ಹಾಕ್ತೀವಿ ಅನ್ನೋದಾದರೆ ಕೈಯಿಂದನೂ ಮಾಡಿ ಹಾಕ್ಕೋಬೋದು, ಆದರೆ ತೀರಾ ಒತ್ತಬಾರ್ದು. ಈ ರೀತಿ ಹಿಟ್ಟು ಎಷ್ಟು ಅಗಲ ಆಗೋದಕ್ಕೆ ಸಾಧ್ಯ ಇದೆಯೋ ಅಷ್ಟು ಮಾತ್ರ ಈ ರೀತಿ ಇದನ್ನು ಲಟ್ಟಿಸ್ಕೊಂಡು ನೋಡಿ, ಆ ಲೇಯರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನೆಲ್ಲ ಈ ರೀತಿನೇ ಒತ್ಕೊಂಡು ತೆಗೆದು ಇಟ್ಕೊಳ್ಳೋಣ. ನಾನು ಇನ್ನೊಂದೆರಡು ಮಾಡಿ ತೋರಿಸ್ತೀನಿ ನಿಮಗೆ. ತೀರಾ ಒತ್ತಬಾರ್ದು ಇದನ್ನು. ಈ ರೀತಿ ಎಡ್ಜ್ ಬಿಚ್ಕೊಂಡ್ರೆ ಅದನ್ನು ಆ ರೀತಿ ಒತ್ಕೊಂಡು ಸುತ್ತ ದಂಡೆ ಎಲ್ಲ ಚೆನ್ನಾಗಿ ಈ ರೀತಿ ಲಟ್ಟಿಸ್ಕೋಬೇಕು. ಅಂದರೆ ಒಂದೇ ಲೆವೆಲ್ಗಿರೋ ರೀತಿ ಇದನ್ನು ಲಟ್ಟಿಸ್ಕೋಬೇಕು. ತೀರಾ ಇದನ್ನು ಒತ್ತಿ ತೀರಾ ತೆಳುವೂ ಮಾಡ್ಕೋಬಾರ್ದು. ಆ ಲೇಯರ್ ನಮಗೆ ಕಾಣಿಸ್ಬೇಕು, ಅಷ್ಟಾದರೆ ಸಾಕು. ಈಗ ನಾನು ಈ ರೀತಿ ಎಲ್ಲವನ್ನು ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಆಗಲೇ ನಾನು ಎಣ್ಣೆ ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ತೀರಾ ಬಿಸಿಯಾಗಿ ಇರಬೇಕು ಅಂತ ಏನೂ ಇಲ್ಲ, ಹಾಗಂತ ತೀರಾ ತಣ್ಣಗೂ ಇರಬಾರ್ದು. ನೀವು ಬಜ್ಜಿ ಎಲ್ಲ ಮಾಡೋದಕ್ಕೆ ಎಣ್ಣೆನ ಬಿಸಿ ಮಾಡ್ಕೊಳ್ತೀರಲ್ವ, ಅಷ್ಟು ಹದವಾಗಿ ಎಣ್ಣೆ ಕಾದಿದ್ರೆ ಸಾಕು. ಈಗ ಇದನ್ನು ನಾವು ಎಣ್ಣೆಗೆ ಹಾಕಿ ಕರಿಯೋಣ. ನೀವು ಸ್ವಲ್ಪ ಆದಷ್ಟು ಇದನ್ನು ಲೋ ಫ್ಲೇಮಲ್ಲೇ ಕರೆದ್ರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ಇಟ್ಟಿರೋಂಥ ಬಾಣಲೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಇದಕ್ಕೆ ಹಾಕಿಬಿಟ್ಟು ಒಂದು 2-3 ನಿಮಿಷ ಇದನ್ನು ಇದೇ ರೀತಿ ಬೇಯೋದಕ್ಕೆ ಬಿಡಬೇಕು. ಆ ನಂತರ ಒಂದೊಂದಾಗಿ ಇದನ್ನೆಲ್ಲವನ್ನು ತಿರುಗಿಸ್ತಾ ಬರಬೇಕು. ನೋಡಿ, ಕೆಳಗಡೆ ಆಗಲೇ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಈ ರೀತಿ ಒಂದೊಂದಾಗಿ ಎಲ್ಲವನ್ನು ತಿರುಗಿಸ್ಬೇಕು. ಇದಾಗಿರೋದು ಹೇಗೆ ಗೊತ್ತಾಗುತ್ತೆ ಅನ್ನೋದು ಏನಾದರೂ ಡೌಟ್ ಇದ್ದರೆ, ಈ ರೀತಿ ತಿರುಗಿಸಿ ಆದಮೇಲೆ ಎರಡೂ ಬದಿಲಿ ಕಲರ್ ತುಂಬ ಚೆನ್ನಾಗಿ ಬರಬೇಕು. ಲೋ ಫ್ಲೇಮಲ್ಲೇ ಇರಬೇಕು ಆಯಿಲು. ಆಮೇಲೆ ಈ ಬಬಲ್ಸ್ ಬರ್ತಾ ಇರುತ್ತಲ್ವ ಎಣ್ಣೆಯಲ್ಲಿ, ಈ ಬಬಲ್ಸ್ ಬರೋದು ಕಡಿಮೆ ಆಗಬೇಕು. ಬಬಲ್ಸ್ ಬರದೇ ಇರೋ ರೀತಿ ಆಗಬೇಕು. ಆವಾಗ ನಾವು ಹಾಕಿರುವಂಥ ಈ ಮಟ್ರಿ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿದೆ ಅಂತ ಅರ್ಥ. ಒಂದು 2-3 ನಿಮಿಷ ಬಿಟ್ಬಿಟ್ಟು ಈ ರೀತಿ ನೋಡಿ,
ಈ ರೀತಿ ಕಲರ್ ಬರಬೇಕು. ಇದು ಮುಂಚೆನೇ ಹಾಕಿರೋದು, ಅದನ್ನು ನಾನೀಗ ತೆಗಿತಾ ಇದ್ದೀನಿ. ಒಳಗಡೆ ಲೇಯರೆಲ್ಲ ಚೆನ್ನಾಗಿ ಬೆಂದ್ಕೋಬೇಕು. ಆ ಕಾರಣಕ್ಕೆ ತೀರಾ ಇದನ್ನು ಕೆಂಪಗಾಗಿ ಎಲ್ಲ ತೆಗಿಬಾರ್ದು. ಆ ರೀತಿ ಕೆಂಪಗಾಗಿ ತೆಗೆದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಏನೋ ಇರುತ್ತೆ, ಆದರೆ ಸ್ವಲ್ಪ ಎಣ್ಣೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಎರಡೂ ಬದಿಲಿ ಈ ರೀತಿ ಕೆಂಪಗಾದರೆ ಸಾಕು. ಇಷ್ಟಾದಾಗ ತೆಗೆದುಬಿಟ್ರೆ ಒಳ್ಳೆಯದು. ಯಾಕಂದರೆ ಎಣ್ಣೆಯಲ್ಲಿ ನಾವು ಯಾವುದೇ ಪದಾರ್ಥವನ್ನು ಬೇಯಿಸಲಿ, ಅದನ್ನು ತೆಗೆದ ಮೇಲೂ ಕೂಡ ಅದರ ಕುಕ್ಕಿಂಗ್ ಪ್ರೊಸೆಸ್ ಯಾವಾಗಲೂ ನಡೀತಾನೇ ಇರುತ್ತೆ. ಒಂದು 5ರಿಂದ 7 ನಿಮಿಷ ಅದು ಕುಕ್ ಆಗ್ತಾನೇ ಇರುತ್ತೆ ಬಿಸಿಲಿ ಇರೋದ್ರಿಂದ. ಆ ಕಾರಣಕ್ಕೆ ಸ್ವಲ್ಪ ಹೊಂಬಣ್ಣ ಬರ್ತಾ ಇರೋವಾಗಲೇ ಅದನ್ನ ತೆಗೆದುಬಿಡಬೇಕು. ನೋಡಿ, ಇದು ಇನ್ನೂ ಒಂದು ಸ್ವಲ್ಪ ಹೊತ್ತು ನಾನು ಬಿಟ್ಟಿದ್ದರೆ ತೀರಾ ಕಪ್ಪಗಾಗಿಬಿಡೋದು. ಆ ಕಾರಣಕ್ಕೆ ಈ ರೀತಿ ಎಲ್ಲವನ್ನು ನಾವು ಸ್ವಲ್ಪ ಕೆಂಪಗಾಗ್ತಾ ಇದ್ದಾಗೇ ಹೊರಳಿಸಿ ನೋಡಿ ತೆಗೆದುಬಿಡಬೇಕು. ಈ ಸ್ನ್ಯಾಕ್ಸ್ ಎಲ್ಲ ಮಕ್ಕಳಿಗೆ ಕಟ್ಟಬೇಕು ಅಂದರೆ ಅಥವಾ ಟೂರ್ಗೆ ಹೋಗಬೇಕಾದ್ರೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅನ್ನಿಸ್ದಾಗ ಈ ರೀತಿ ಮಾಡಿ 1 ತಿಂಗಳವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಇದಕ್ಕೆ ಕೆಡುವಂಥ ಯಾವ ಪದಾರ್ಥವನ್ನು ನಾವು ಬಳಸಿಲ್ಲ. ಆ ಕಾರಣಕ್ಕೆ ಇದನ್ನು 1 ತಿಂಗಳವರೆಗೂ ನೀವು ಗಾಳಿ ಆಡದೇ ಇರೋವಂಥ ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ 1 ತಿಂಗಳವರೆಗೂ ಇದು ಏನೂ ಆಗಲ್ಲ. ಹಾಗೆ ಈ ಮಳೆಗಾಲ ಇರೋದ್ರಿಂದ ಮಳೆಗಾಲದಲ್ಲಿ ಟೀ ಕಾಫಿ ಜೊತೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ. ಮಕ್ಕಳು ಕೂಡ ಸ್ಕೂಲ್ ಶುರುವಾಗ್ತಾ ಇದೆ, ಮಕ್ಕಳು ಕೂಡ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರೆ. ಸೊ ಇದನ್ನು ನೀವು ಮಾಡಿ ಇಟ್ಕೊಂಡ್ರೆ ಸಂಜೆ ಟೀ ಟೈಮಲ್ಲಿ ಮಕ್ಕಳಿಗೆ ಅದೆಲ್ಲ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನೊಂದು ಸಾರಿ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಎಣ್ಣೆ ತೀರಾ ಬಿಸಿಯಾಗಿ ಇರಬಾರ್ದು. ಈ ರೀತಿ ಎಲ್ಲವನ್ನು ಟರ್ನ್ ಮಾಡಿ ಎರಡೂ ಬದಿಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಇಷ್ಟು ಕಲರ್ ಬಂದರೆ ಸಾಕು. ಇದನ್ನು ಎಣ್ಣೆಯಿಂದ ನಿಧಾನವಾಗಿ ತೆಗೆದು ಒಂದು 5 ನಿಮಿಷ ಆರೋದಕ್ಕೆ ಬಿಟ್ಟರೆ ಎಷ್ಟೊಂದು ಚೆನ್ನಾಗಿ ಬರುತ್ತೆ. ನೋಡಿ, ನಾನು 2 ಬಟ್ಲು ಮೈದಾ ಹಿಟ್ಟಲ್ಲಿ ಮಾಡಿದ್ದೀನಿ. ಇದು 65 ಪೀಸ್ ಆಗಿದೆ. ಕ್ರಿಸ್ಪಿ ಕೂಡ ಆಗಿರುತ್ತೆ ನೋಡಿ. ಈ ರೀತಿ ಕೈಯಿಂದ ಮುರಿದ್ರೇ ಈ ರೀತಿ ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಾರಿ ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಾನು ಹಾಕ್ತಾ ಇರೋ ಅಡುಗೆಯಲ್ಲಿ ಯಾವುದು ತುಂಬ ಇಷ್ಟ ಆಯಿತು ಅಥವಾ ಯಾವ ಥರದ ಅಡುಗೆ ನಿಮಗೆ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿದರೆ ಖಂಡಿತ ನಾನು ಆ ಅಡುಗೆನ ಮಾಡಿ ನಿಮಗೆ ತೋರಿಸ್ತೀನಿ. ಮಟ್ರಿ ಎಲ್ಲ ದೆಹಲಿ ಅಥವಾ ಮಹಾರಾಷ್ಟ್ರ ಕಡೆ ಎಲ್ಲ ತುಂಬ ಮಾಡ್ತಾರೆ. ಇದಕ್ಕೆ ಬೇರೆ ಬೇರೆ ಮಸಾಲೆ ಕೂಡ ಹಾಕಿಬಿಟ್ಟು ಮಾಡ್ತಾರೆ. ಅದನ್ನು ಮುಂದಿನ ದಿನದಲ್ಲಿ ನಾನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.